ಏನು ಗುರು ಇದು? ಪನ್ನೀರ್ ಹಾಕ್ಬೋದು. ಹಾಂ, ಇದು ಮುಚ್ಚಿ ಫ್ರೆಶ್. ಈಗ ಎರಡು ಕ್ಯಾಪ್ ಹಾಕಿದ್ಯಾ ಆ ಕಡೆ ಈ ಕಡೆಗೆ ಅಲ್ವಾ? ಎರಡು ಕ್ಯಾಪ್ ಹಾಕಿದ್ಯಾ, ಒಂದು ಲೈಟ್ರ್ ಹಾಕಿದ್ಯಾ. ನೀನೇ ಮಾಡಿರೋದ ಮ್ಯಾನುಫ್ಯಾಕ್ಚರು? ನೀನೇ ವಿಜ್ಞಾನಿ? ಹಾಂ, ಸೂಪರ್ ಕಣೆ. ಯಾವ ಊರು ನಿಂದು? ಮಹಾರಾಷ್ಟ್ರ. ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ? ಸ್ವಲ್ಪ ಬರ್ತಿದ್ದಾನೆ, ವ್ಯಾಪಾರಕ್ಕೆ ಬರ್ತಿದ್ದಾರೆ. ಹಾಂ ಹಾಂ, ವ್ಯಾಪಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ಯಾ? ಹಾಂ, ಫ್ರೆಶ್ ನೋಡಲ್ಲಿ ನೀರು ಹಾಕ್ತಿದ್ದಂಗೆ ಒಂಥರ ಇದಾಯ್ತದೆ ನೋಡಿ. ಮುಚ್ಚಿ ಗ್ಯಾಸ್ ಥರ ಬರ್ತದೆ. ಗ್ಯಾಸ್ ಬರ್ತದೆ, ಗ್ಯಾಸ್ ಓಪನ್ ಆಗುತ್ತೆ. ಅದೇನೆ ಗ್ಯಾಸ್ ಉತ್ಪತ್ತಿ ಆಯ್ತೇನಾ? ಗ್ಯಾಸ್ ಓಪನ್ ಆಗುತ್ತೆ, ಅದು ಕರಗೋದಿಲ್ಲ. ಉತ್ಪತ್ತಿ ಆದಾಗ ಗ್ಯಾಸ್ ಹೋಗಿ ಸ್ಪಾರ್ಕ್ ಆದಾಗ ಪಟಾಕಿ ಸೌಂಡ್. ಎಷ್ಟು ದಿನದಿಂದ ವ್ಯಾಪಾರ ಮಾಡ್ತೀಯ ಗುರು ಇದು? कितना दिन में? 3 साल हुआ इधर. 3 साल हुआ. ये क्या क्या ಏನೇನು ಓಡಿಸೋದಕ್ಕೆ ಉಪಯೋಗ ಆಗುತ್ತೆ? ಮಂಗ खेती के लिए यूज आता. अच्छा, हाँ, खेती के लिए यूज आता. ಕೋತಿ ಹೊಡಿಸೋದು, ಪಟಾಕಿ ಹೊಡೆಯೋದು. ಪಟಾಕಿ ಹೊಡಿಯೋದು, ಅಕ್ಕಿ ಕೋತಿ. ಪರಿಸರ ಪ್ರೇಮಿ ಪಟಾಕಿ ಎಷ್ಟಾರು ಹೊಡಿ, ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ಪಟಾಕಿ ತಗೊಳಂಗಿಲ್ಲ. ಈ ಥರದೊಂದು ತಗೊಂಬಿಟ್ಟು ಸಂಜೆ ತನಕ ಹೊಡಿತಾ ಇರ್ಬೋದು. ಪಟಾಕಿ ಹಬ್ಬದಲ್ಲಿ ದೀಪಾವಳಿ ಮುಗಿದೋಯ್ತು ಅಂದ್ರೆ ಕೋತಿ ಓಡ್ಸಕ್ಕಾಯ್ತದೆ. ದೀಪಾವಳಿ ಮುಗಿದೋಯ್ತು ಅಂದ್ರೆ ಕೋತಿ ಓಡ್ಸಕ್ಕಾಯ್ತದೆ. ಕೋತಿ ಬರಲಿಲ್ಲ ಅಂದ್ರೆ ಪಟಾಕಿ ಹೊಡಿಯಕ್ಕಾಯ್ತದೆ. ಕೋತಿ, ಹದ್ದು, ಗಿಣಿ ಎಲ್ಲನೂ ಓಡಿಸ್ಬೋದು. ಪೀಸ್ ಹಾಕೋದು, ನೀರು ಹಾಕೋದು, ಗ್ಯಾಸ್ ಉತ್ಪತ್ತಿ ಆಯಿತು. ಗ್ಯಾಸ್ ಕ್ಲೋಸ್ ಮಾಡೋದು, ಅದು ಪ್ರೆಸ್ ಮಾಡೋದು, ಹಾಕಿ ಸೌಂಡ್ ಐತಲ್ಲ. ಈಗ ಅದು ಹಾಕಿದ್ರಲ್ಲ, ಅದು ತಿರ್ಗಿ ವಾಪಸ್ ಉಪಯೋಗಿಸ್ಬೋದಂತೆ. 20 ಸರಿ ಉಪಯೋಗಿಸ್ಬೋದು. 20 ಸಲ ಅಷ್ಟು ಅಪ್ಪದೊಂದು ಕಾರ್ಪೆಟ್ ಉಪಯೋಗಿಸ್ಬೋದು. ಎಷ್ಟು ಬರೋದು ಕೆತ್ತ? 20 ರೂಪಾಯಿ ಕೊಟ್ಟು ತಗೊಂಡ್ರೆ ಕೆತ್ತವೋ 250, 250 ರೂಪಾಯಿ ಕಮ್ ಕೆತ್ತಾ ದೇತಾ ಉಸ್ಕಾ. 250 ಲಾಸ್ಟ್ ರೇಟ್ ಕೆತ್ತಾತಿ ಅಣ್ಣ. 200 ತಗೋತೀನಾ? 200 ರೂಪಾಯಿ ಅಂತೆ. ತಗೊಂಡೋಗು, ಮಾಡು, ಫೋನ್ ಪೇನೆ ಮಾಡು. ಫೋನ್ ಪೇ ಇನ್ನೊಂದು 50 ರೂಪಾಯಿ ಕಮ್ಮಿ ಮಾಡಿಕೊಡು. फिक्स रेट है. ए करो भाई, और हमारा लड़का वो तुम्हारा लड़का, ये हमारा है ना 200 रुपये. ಅದೇ 250 ಹೇಳ್ತಾವ್ರೆ. 200 ರೂಪಾಯಿ ಕೊಡ್ತೀನಿ. 200 ರೂಪಾಯಿ ಕೊಡ್ತೀನಿ ಅಂತವ್ರು. ಇನ್ನೊಂದು 50 ರೂಪಾಯಿ ಕಮ್ಮಿ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ. ಕೋತಿ ಓಡಿಸ್ಬೋದು, ಅಕ್ಕಿ ಓಡಿಸ್ಬೋದು, ಪಟಾಕಿ ಹೊಡಿಬೋದು, ನವಿಲ್ ಓಡಿಸ್ಬೋದು. ಇಷ್ಟಪ್ಪ ಕಾರ್ಬನ್. ನವಿಲ್ ಕಾಟ ಜಾಸ್ತಿ. ಹಾಂ, ರೈತರು ನವಿಲು ಅದು ಇದು ಅಂತ ಹೇಳಿ ಗೋಗರಿತಾರಲ್ಲ, ಇಂಥ ತಗೋಬೋದು. ಅದು ಎಲ್ಲದಕ್ಕಿಂತ ಮೇಯ್ನ್ ಆಗಿ ಈ ಅಪ್ಪ ಮಾಡಿದಾನಲ್ಲ ಇವನು, ಅವನೇ ಸ್ವಂತ ಮಾಡಿರೋವಂಥದ್ದು. ಇದೊಂದು ಪೈಪು ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಕೆಲವು ಪ್ಲಾಸ್ಟಿಕ್ ಪೈಪ್ಸ್ಗಳನ್ನ ತಗೊಂಡು ಅವನೇ ಮಾಡಿರೋದು. ಹಾಂ, ಕಾರ್ಬನ್ ಇವತ್ತು ಕೊಡ್ತಾರೆ, ಮಿಲ್ ತಗೋಬೇಕು ನೀವು. ಕಾರ್ಪೆಟ್ ಹಾರ್ಡ್ವೇರ್ ಅಂಗಡಿ ಸಿಗುತ್ತೆ. 20 ರೂಪಾಯಿ ತಗೊಂಡಾಗ 20 ಸರಿ ಹೊಡಿಬೇಕು. ನಿನ್ನ ಯೂಟ್ಯೂಬಲ್ಲಿ ಹಾಕ್ಲಾ? ಹಾಂ, ಹಾಕ್ತೀನಿ. ಈ ಥರ ಮಾಡಿದವ್ರೆ ತಗೊಳ್ಳಿ, ರೈತರುಗಳು ಅನುಕೂಲ ಆಗುತ್ತೆ. ಹಾಂ, ಯಾವ ಊರು? ರಾಜಸ್ಥಾನ, ಮಹಾರಾಷ್ಟ್ರದಿಂದ ಬಂದು ನಾಮ್ ಕ್ಯಾ? ಹಾಂ, ಕಿಶೋರು. ನೋಡಿ ಸ್ನೇಹಿತರೆ, ಇವರು ಮಹಾರಾಷ್ಟ್ರದಿಂದ ಬಂದಿರೋವಂಥ ಕಿಶೋರ್ ಅಂತ ಹೇಳಿ, ಇವರು ಒಂದು ಏನು ಕೋತಿ ಓಡಿಸೋ ಯಂತ್ರವನ್ನು ಒಂದು ಪ್ಲಾಸ್ಟಿಕ್ ಪೈಪಿಂದ ಇವರೇ ಮಾಡಿದ್ದಾರೆ. ಹಿಂದ್ಗಡೆ ಲೈಟ್ರ್ ಇದೆ, ಲೈಟ್ರ್ ಆದಮೇಲೆ 8 ಕ್ಯಾಪ್ ಇದೆ, ಒಂದು ಪೈಪ್ ಇದೆ, ಪೈಪ್ ಆದಮೇಲೆ ರಿಡ್ಯೂಸರ್ ಕ್ಯಾಪ್ ಇದೆ, ಅದಾದಮೇಲೆ ಇನ್ನೊಂದು ಪೈಪ್ ಇದೆ. ಇದನ್ನೆಲ್ಲ ಮಾಡಿ ಒಂದು ತಂತ್ರಜ್ಞಾನವನ್ನು ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. 200 ರೂಪಾಯಿಗ 200 ರುಪೀಸ್. ನೋಡಿ, 250 ಹೇಳ್ತಾ ಇದ್ರು. ವಸಂತವಾಣಿ ಮುಖಾಂತರ ನೀವು ಅವ್ರಿಗೆ ಕರೆ ಮಾಡಿದ್ರೆ 200 ರೂಪಾಯಿ ಕೊಡ್ತಾರಂತೆ. ತಗೊಂಡೋಗಿ ನಿಮ್ಮ ಮನೇಲಿರೋ ಕೋತಿ ಓಡಿಸ್ಕೊಳ್ಳಿ, ನವಿಲ್ ಓಡಿಸಿ, ಅಕ್ಕಿ ಓಡಿಸಿ, ಏನು ಬೇಕಾದರೂ ಓಡಿಸ್ಕೊಳ್ಳಿ. ಏನು ಬರಲಿಲ್ಲ ಅಂದರೆ ದೀಪಾವಳಿ ಹಬ್ಬ ಮಾಡಿ ಪಟಾಕಿ. ಯಾವುದೇ ಸಮಸ್ಯೆ ಆಗಲ್ಲ, ಕಣ್ಣಿಗೆ ಡ್ಯಾಮೇಜ್ ಆಗಲ್ಲ, ಪರಿಸರ ಹಾಳಾಗಲ್ಲ, ಪರಿಸರ ಸ್ನೇಹಿ ಪಟಾಕಿಗಳು ಆಗ್ತವೆ. ಏನು ಬರಲ್ಲ. ಹೊಗೆ ಬರಲ್ಲ. ಸೊಣ್ಣಕ್ಕೆ ಥರ ಆಯ್ತಲ್ಲ, ಅದು 20 ಸರಿ ಉಪಯೋಗಿಸ್ಬೋದು. ಒಂದು 20ರಿಂದ 25 ಲಾಸ್ಟ್ ಮಾಡ್ತಾನೆ, ತಿರುಗಿ ಹಾಕೋಬೋದು. ಅದೇನು ಇದಾಗಲ್ಲ. ನೀರು ಹಾಕೋದು ಅಷ್ಟೇ ಅದ್ರ ಮೇಲೆ. ನೀರು ಹಾಕಿದ್ರೆ ಗ್ಯಾಸ್ ಕ್ರಿಯೇಟ್ ಆಯ್ತದೆ. ಏನಾಗಲ್ಲ, ಗ್ಯಾಸ್ ಕ್ರಿಯೇಟ್ ಆದಾಗ ವಾಪಸ್ ತೆಗಿತಾರೆ.
ಅಲ್ಲಿ ನೋಡಿ ವಾಪಸ್ ತಗೊಂಡು ನೋಡಿ ಪುನಃ ಬಂತು. ಒಂದು ಹಾಕ್ಬಿಟ್ಟು ತಿರ್ಗಾ ಹಾಕ್ಬೋದು. ಅದಕ್ಕೆ ಸ್ವಲ್ಪ ನೀರು ಇವೆಲ್ಲಿ ಸಿಗ್ತವೆ ಹಾರ್ಡ್ವೇರ್ ಅಂಗಡಿ ಸಿಗ್ತವೆ. ಹಾಂ ಕಾರ್ಪೆಟು. ಈ ಕಾರ್ಪೆಟ್ನು ವೆಲ್ಡಿಂಗಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಆ ಥರ ಗ್ಯಾಸ್ ವೆಲ್ಡಿಂಗಲ್ಲಿ ನೋಡಿ ಎಲ್ಲ ಜನ ನೋಡ್ತಾ ಇದ್ದಾರೆ. ನಮ್ಮವರೆಲ್ಲ ವಿಶೇಷವಾಗಿ ಏನೋ ಒಬ್ಬ ಪ್ರತಿಭೆ ಏನೋ ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ರೈತರುಗಳು ತಗೊಳ್ತಾ ಇದ್ದಾರೆ. ನೀವು ಕೂಡ ಇವ್ರು ಕರೆ ಮಾಡಿ ತಗೋಬೋದು. 250 ಇದ್ದುದನ್ನ 200 ರೂಪಾಯಿ ವಸಂತವಾಣಿಯಿಂದ ಕರೆ ಮಾಡಿದ್ರೆ ಅವ್ರಿಗೆ 200 ರೂಪಾಯಿಗೆ ಕೊಡ್ತಾರೆ. ಈ ಜಾತ್ರೆಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ವ್ಯಕ್ತಪಡಿಸಿ. ಹೊಟ್ಟಂತ ಸೌಂಡ್